ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ರೆಸ್ಟೋರೆಂಟ್ನಲ್ಲಿ ಮಾಡೋ ಥರನೇ ಪೆಪ್ಪರ್ ಚಿಕನ್ನ ಹೇಗೆ ಮನೇಲಿ ತುಂಬ ಸುಲಭವಾಗಿ ಮಾಡೋದು ಅಂತ ಮತ್ತು ಮನೇಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಚಿಕನ್, ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಮೀಡಿಯಮ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಚಿಕ್ಕ ಪೀಸಸ್ ಆಗಿನೂ ಕಟ್ ಮಾಡ್ಕೋಬೋದು. ತುಂಬ ದೊಡ್ಡ ಪೀಸಸ್ನ ಇಟ್ಕೋಬೇಡಿ, ಯಾಕೆಂತಂದರೆ ತುಂಬ ದೊಡ್ಡ ಪೀಸ್ ಆದರೆ ಬೇಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಮೀಡಿಯಮ್ ಪೀಸಸ್ ಆದರೆ ಬೇಗ ಬೇಯುತ್ತೆ. ಮತ್ತು ಕಟ್ ಮಾಡಿರೋ 3 ಮೀಡಿಯಮ್ ಸೈಜ್ ಟೊಮೆಟೊನೂ ಹಾಗೆ ತುಂಬ ದೊಡ್ಡದಾಗೂ ತೊಗೋಬೇಡಿ, ತುಂಬ ಚಿಕ್ಕದಾಗೂ ತೊಗೋಬೇಡಿ, ಮೀಡಿಯಮ್ ಸೈಜ್ ತೊಗೊಳ್ಳಿ. ಮತ್ತು ಪಾರಮ್ ಟೊಮೆಟೊನ ಯೂಸ್ ಮಾಡಿ, ಆದಷ್ಟು ಹುಳಿ ಇರಲ್ಲ. ನಾಟಿ ಆದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ 8ರಿಂದ 10 ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ಜಜ್ಜಿರೋದು, 5-6 ಹಸಿಮೆಣಸಿನಕಾಯಿ ಉದ್ದಗೆ ಕಟ್ ಮಾಡಿರೋದು, 1 ಕಡ್ಡಿ ಕರಿಬೇವಿನ ಸೊಪ್ಪು. ನಾನು ನಮ್ಮ ಮನೇಲಿ ಒಣಗಿರೋ ಕರಿಬೇವಿನ ಸೊಪ್ಪಿತ್ತು, ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಫ್ರೆಶ್ ಆಗಿರೋದಿದ್ದರೆ ಅದನ್ನೇ ಉಪಯೋಗಿಸ್ಬೋದು. ಪೆಪ್ಪರ್ ಪೌಡ್ರು 1 ಟೇಬಲ್ ಸ್ಪೂನು, ಧನಿಯಾ ಪೌಡರು 1 ಟೇಬಲ್ ಸ್ಪೂನು, ಎಣ್ಣೆ 5ರಿಂದ 6 ಚಮಚ. ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ. ನಾನು ಎಲ್ಲ ಅಡುಗೆಗೂ ತೆಂಗಿನೆಣ್ಣೆನೇ ಯೂಸ್ ಮಾಡೋದು, ಸೊ ನಾನಿಲ್ಲಿ ತೆಂಗಿನೆಣ್ಣೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಎಣ್ಣೆ ಉಪಯೋಗಿಸ್ರೆ ಅದನ್ನೇ ಉಪಯೋಗಿಸಿ. ರುಚಿಗೆ ಬೇಕಾದಷ್ಟು ಉಪ್ಪು. ಒಂದು ಪ್ಯಾನ್ನ ಗ್ಯಾಸಲ್ಲಿ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಅದಕ್ಕೆ ತೊಗೊಂಡಿರೋ ಎಣ್ಣೆ 4-5 ಸ್ಪೂನ್ ಎಣ್ಣೆನ ಅದಕ್ಕೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗಿದೆ, ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಲಿ. ಕೆಂಪಗಾಗಬೇಕಂತ ಏನೂ ಇಲ್ಲ, ಸ್ವಲ್ಪ ಬಾಡಿದ್ರೆ ಸಾಕು. ಅದಕ್ಕೆ ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಣ್ಣೆಲಿ ಬಾಡಲಿ. ಆದಮೇಲೆ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು, ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ಈಗ ನೀವು ತೊಗೊಂಡಿರೋ ಅಂಥ ಚಿಕನ್ನ ಹಾಕ್ಕೋಬೇಕು. ಚಿಕನ್ನ ಪೂರ್ತಿಯಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಗೂ ಪೆಪ್ಪರ್ ಪುಡಿನ ಕೊನೆಯಲ್ಲಿ ಹಾಕ್ಕೊಳ್ಳೋಣ, ಈಗ ಹಾಕ್ಕೊಳ್ಳೋಕೆ ಹೋಗಬೇಡಿ. ತೆಗೆದಿಟ್ಕೊಂಡಿರೋ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಮಿಕ್ಸ್ ಕೊಡಿ. ಅದಕ್ಕೆ ನಾನು ಟೊಮೆಟೊನೂ ಹಾಕ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಅದ್ರ ಮೇಲೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಕೊಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ. ಉಪ್ಪು ಎಲ್ಲ ಕಡೆ ಹಿಡಿಬೇಕು, ಹಾಗೆ ಸರಿಯಾಗಿ ಮಿಕ್ಸ್ ಕೊಡಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ಯಾವುದೇ ನೀರನ್ನು ಹಾಕೋದು ಬೇಡ. ಹಾಗೆ ಇದು ಬೇಯಲಿ. ಒಂದು 15ರಿಂದ 20 ನಿಮಿಷ ಇದು ಬೇಯಬೇಕಾಗುತ್ತೆ. ಇದು ಚೆನ್ನಾಗಿ ಬೆಂದ ಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಮುಚ್ಚಿ ಒಂದು 5 ನಿಮಿಷ ಅದನ್ನು ನಿಧಾನ ಉರಿಯಲ್ಲಿ ಬೇಯಕ್ಕೆ ಬಿಡಿ. ಅದಾದಮೇಲೆ ಪೆಪ್ಪರ್ ಚಿಕನ್ ರೆಡಿಯಾಗಿರುತ್ತೆ. ಕೋಲ್ಡು ಕಾಫು ಇದ್ದವಾಗೆಲ್ಲ ತುಂಬ ರುಚಿಯಾಗಿ ಅನಿಸುತ್ತೆ. ಮತ್ತು ಚಿಕನ್ ಹೇಗೆ ಬೆಂದಿದೆ ಅಂತ ನೋಡಬೇಕು ಅಂದರೆ, ಮಾಂಸ ಎಲ್ಬನ್ನು ಬಿಟ್ಕೋತಾ ಇರುತ್ತೆ, ಬೋನನ್ನು ಬಿಟ್ಕೊಂಡು ಬರ್ತಾ ಇರುತ್ತೆ. ಆ ಥರ ಆಗಿದ್ದರೆ ಚಿಕನ್ ಸರಿಯಾಗಿ ಬೆಂದಿದೆ ಅಂತ ಅರ್ಥ. ಆಮೇಲೆ ನಾವು ಪೆಪ್ಪರ್ ಪೌಡ್ರ್ ಹಾಕ್ಕೋಬೇಕು. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡ್ಮೇಲೆ ಜಾಸ್ತಿ ಹೊತ್ತು ನಾವು ಬೇಯಿಸಲ್ಲ, ಸ್ವಲ್ಪನೇ ಲಿಡ್ ಮುಚ್ಚಿ ಸಣ್ಣ ಉರಿಯಲ್ಲಿಟ್ಟರೆ ಒಂದು 5 ನಿಮಿಷದಲ್ಲಿ ಅದೆಲ್ಲ ಪೆಪ್ಪರ್ ಪೌಡ್ರನ್ನ ಹೀರ್ಕೊಳ್ಳುತ್ತೆ ಚೆನ್ನಾಗಿ. ನಿಮಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಹೇಗೆ ಮನೇಲೇ ಪೆಪ್ಪರ್ ಚಿಕನ್ನ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ.